ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ದಸರಾ ಹಬ್ಬಕ್ಕೆ ಸುಮಾರು ಜನಕ್ಕೆ ಯುವಕರಿಗೆ ಜಸ್ಟ್ ಗುಡ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹಿತ ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಸಹಿತ ಕಂಪ್ಲೀಟಾಗಿ ಕೊಟ್ಟಿದ್ರಿ, ಸುಮಾರು ಜನಕ್ಕೆ 2 months ಅಮೌಂಟ್ ಬಂದಿತ್ತು ಸ್ನೇಹಿತರೆ. ಅದು ನಿಮಗೆ 2 months ಬ್ಯಾಕ್ ಇರಬೇಕು. ಅವ್ರಿಗೆಲ್ರಿಗೂ ಸಹಿತ ಮತ್ತೆ ಇನ್ನೊಂದು ಅಮೌಂಟ್ 3000 rupees ಪ್ರತಿಯೊಬ್ಬರಿಗೂ ಸಹಿತ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಯಾರ್ಯಾರು ಕಂಪ್ಲೀಟಾಗಿ ಸುಮಾರು ಜನ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ, ನಮಗಿನ್ನ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 3000 rupees. ಆ 3000 rupees ಇವತ್ತು ಅಷ್ಟೇ ಸಹಿತ, ಇವತ್ತು ಸಂಜೆ ಒಳಗಡೆ ಪ್ರತಿಯೊಬ್ಬರಿಗೂ ಸಹಿತ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಅದೇ ಯಾವುದೇ ಥರ ಆಗಿರಲಿ, ಮೆಸೇಜ್ಗಳಾಗಿ ಯಾವ ಥರ ಬಂದಿಲ್ಲ ಸ್ನೇಹಿತರೆ. ಯಾಕಂದರೆ ಬ್ಯಾಂಕ್ ಕಡೆಯಿಂದ ಎರರ್ ಆಗಿರ್ಬೋದು. ಅದಕ್ಕೋಸ್ಕರ ನೀವು ಜಸ್ಟ್ ಮೆಸೇಜ್ ನೀವು ವೇಟ್ ಮಾಡಿದೆ, ನಿಮ್ಗೆ ಕ್ಲಾರಿಟಿ ಸಿಗೋಲ್ಲ. ನಿಮ್ಮ ಸ್ಟೇಟ್ಮೆಂಟ್ ಮುಖಾಂತರ ನೀವು ತಿಳ್ಕೊಬೇಕಾಗಿರುತ್ತೆ. ಇದು ನಿಮ್ಗೆ ಅಮೌಂಟ್ ಬಂದಿರೋದು ಸ್ನೇಹಿತರೆ, ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ಅದ್ರ ಮುಖಾಂತರ ಇದು ನಿಮ್ಗೆ ಅಮೌಂಟ್ ಬಂದಿರುತ್ತೆ. ಇವಾಗಲೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸ್ಟೇಟಸ್ ಸಹಿತ ಯುವನಿಧಿ ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಹಾಗೇನೋ ಸುಮಾರು ಜನ ಕೇಳ್ತಿದ್ರೆ ಸೇವಾ ಸಿಂಧು ಓಪನ್ ಆಯ್ತಿಲ್ಲ ಅಂತ. ಓಪನ್ ಆಯ್ತಿದೆ ಸ್ನೇಹಿತರೆ, ನೀವು ಲಾಗಿನ್ ಸಹಿತ ಆಗ್ಬೋದು ಸೇವಾ ಸಿಂಧುಗೆ. ಇಲ್ಲಿ ನೋಡ್ಬೋದು, ಮೊಬೈಲ್ ಮುಖಾಂತರನೇ ನಾನಿಲ್ಲಿ ನೀವು ಶೋ ಮಾಡ್ತಿದ್ದೀನಿ. ಪ್ರತಿಯೊಬ್ಬರು ಸಹಿತ ಸ್ನೇಹಿತರೆ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ರಿ, ಹಾಗೆ ಸುಮಾರು 2 months ಬ್ಯಾಕ್ ಸುಮಾರು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಆದರೆ ಇನ್ನೂ 3000 rupees ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿರಲ್ಲ. ಆ 3000 rupees ಈ ತಿಂಗಳಲ್ಲಿ, ಈ ಮಂತ್ ಎಂಡಲ್ಲಿ ನಿಮಗೆ ಬರುತ್ತೆ ಅಂತ ಹೇಳಿದೆ. ಆ ಮಂತ್ ಎಂಡಲ್ಲಿ ನಿಮಗೆಲ್ಲರೂ ಪ್ರತಿಯೊಬ್ಬರಿಗೂ ಸಹಿತ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ನಿಮಗೇನೋ ಸೇವಸಿಂದ ಲಾಗಿನ್ ಆಯ್ತಿಲ್ಲ ಅಂದರೆ ಇದೊಂದು ಹೊಸ ವೆಬ್ಸೈಟ್ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಬೇಕಾದ್ರೆ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿಗೆ ನೀವು ಯಾವ್ದು ರಿಜಿಸ್ಟರ್ಡ್ ಆಗಿರ್ತೀರೋ ಸೇವಸಿಂದು, ಅದ್ರ ಮುಖಾಂತರ OTP ಮುಖಾಂತರ ಸಹಿತ ನೀವು ಲಾಗಿನ್ ಆಗ್ಬೋದು. ಇದು ನಿಮ್ಗೆ ವರ್ಕ್ ಆಗ್ತಾಯಿದೆ ಸ್ನೇಹಿತರೆ. ಕಂಪ್ಲೀಟಾಗಿ ನೀವು ನೋಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ಇದೊಂದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ, ಜಸ್ಟ್ ಟ್ರೈ ಮಾಡಿ ಲಾಗಿನ್ ಆಗೋಕ್ಕೆ. ಹಾಗೆ ಸುಮಾರು ಜನಕ್ಕೆ ಇದು ಗುಡ್ ನ್ಯೂಸೇ ಆಗಿರುತ್ತೆ ನಮ್ಮ ಪ್ರಕಾರ. ಇವಾಗಲೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ಸಹಿತ 3000 rupees ಕ್ರೆಡಿಟ್ ಆಗಿದೆ. ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಏನಾದ್ರು ರಿಜೆಕ್ಟ್ ಆಗಿರುತ್ತೆ. ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ಸ್ ಇನ್ನೂ ಪೆಂಡಿಂಗ್ ವೆರಿಫೈ ಆಗಿರಲ್ಲ ಸ್ನೇಹಿತರೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಅಮೌಂಟು ಯುವನಿಧಿ ಅಮೌಂಟ್ ಬರೋದು ಕ್ಯಾನ್ಸಲ್ ಆಗ್ಬೋದು, ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿಲ್ಲ ಅಂದರೆ. ಸ್ನೇಹಿತರೆ, ಹಾಗೆ ಇದೊಂದು ಮಾಹಿತಿ ಪ್ರತಿ ಸ್ನೇಹಿತರೆ ಯುವನಿಧಿ ಬಗ್ಗೆ ನಿಮಗೆ ಏನೇ ಒಂದು ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.